ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಇವಾಗ ತೋರಿಸ್ತಾ ಇರುವಂತಹ ಗಿಡ ಭೃಂಗರಾಜ ನಾವು ಹೊರಗಡೆ ರಸ್ತೆ ಬದಿಲಿ ಖಾಲಿ ಸೈಟಲ್ಲಿ ಜಮೀನಲ್ಲಿ ಎಲ್ಲ ಕಡೆ ನೋಡೋಕ್ಕೆ ಸಿಗುತ್ತೆ. ಆದರೆ ಅದು ನಿಜವಾಗ್ಲೂ ಅದು ಭೃಂಗರಾಜ ಅಂತ ಯಾವ ರೀತಿಯಾಗಿ ಗುರುತಿಸೋದು ಅನ್ನೋದನ್ನು ನನ್ನ ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ. ಹಾಗೆ ಇದನ್ನು ಯಾವ ರೀತಿಯಾಗಿ ಹೇರ್ ಆಯಿಲ್ ಮಾಡೋದು ಅನ್ನೋದನ್ನು ಕೂಡ ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ. ಈ ವಿಡಿಯೋದಲ್ಲಿ ಭೃಂಗರಾಜನ ಬಳಸಿ ಯಾವ ರೀತಿಯಾಗಿ ಆರೋಗ್ಯವನ್ನು ಕಾಪಾಡ್ಕೊಬೋದು, ಹಾಗೆ ಯಾವೆಲ್ಲ ಕಾಯಿಲೆಗಳಿಗೆ ಇದು ಉಪಯುಕ್ತ ಅನ್ನೋದ್ರ ಜೊತೆಗೆ ಯಾವ ರೀತಿಯಾಗಿ ನಾವು ಕೂದಲಿಗೆ ಏರ್ ಪ್ಯಾಕ್ ಆಗಿ ಕೂಡ ಬಳಸ್ಬೋದು ಅನ್ನೋದನ್ನು ಕೂಡ ನೋಡೋಣ. ಈ ಭೃಂಗರಾಜ ಒಂದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾವ ರೀತಿಯಾಗಿ ಅಂದರೆ ಯಾರಿಗೆಲ್ಲ ರಕ್ತಹೀನತೆ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂಥವರು ಇದನ್ನು ಭೃಂಗರಾಜ ರಸ 1 ಚಮಚ ಹಾಗೆ ಜೇನುತುಪ್ಪ 1 ಚಮಚ ತಗೊಂಡು ದಿನನಿತ್ಯ ಇದನ್ನು ಸೇವಿಸೋದ್ರಿಂದ ಸುಮಾರು 1.5 2 ತಿಂಗಳ ಕಾಲ ಇದನ್ನು ಬಳಸೋದ್ರಿಂದ ರಕ್ತಹೀನತೆ ಸಮಸ್ಯೆಯಿಂದ ಹೊರಗೆ ಬರ್ಬೋದು. ಹಾಗೆ ಲಿವರ್ನ ಕೂಡ ಇದು ಕ್ಲೀನ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಇದು ಬ್ಲಡ್ ಪ್ಯೂರಿಫೈ ಕೂಡ ಮಾಡುತ್ತೆ. ಇನ್ನು ಇದು ಭೃಂಗರಾಜನ ನಾವು ಯಾವ ರೀತಿಯಾಗಿ ಸೌಂದರ್ಯಕ್ಕೆ ಅಂದರೆ ಕೂದಲಿಗೆ ನಾವು ಯಾವ ರೀತಿಯಾಗಿ ಇದನ್ನು ಬಳಸ್ಕೊಬೋದು ಅಂದರೆ, ಇತ್ತೀಚೆಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಪ್ರತಿಯೊಬ್ಬರಿಗೂ ಕೂಡ ಬಿಳಿ ಕೂದಲು, ಡ್ಯಾಂಡ್ರಫು ಹಾಗೆ ಏರ್ ಫಾಲಿಂಗು ತುಂಬಾ ಜಾಸ್ತಿ ಇರುತ್ತೆ. ಯಾವುದೋ ಒಂದು ಕಾರಣಕ್ಕೆ ಕೂದಲು ಉದುರ್ತಾ ಇರುತ್ತೆ. ಜೊತೆಗೆ ಹೆಣ್ಮಕ್ಳಿಗಾದರೆ PCOD ಪ್ರಾಬ್ಲಮ್ ಆಗಲಿ ಅಥವಾ ಥೈರಾಯ್ಡ್ ಸಮಸ್ಯೆಯಿಂದ ಆಗಲಿ ಸ್ಟ್ರೆಸ್ಸಿಂದ ಆಗಲಿ ಕೂದಲು ಉದುರೋದು ಜಾಸ್ತಿ ಆಗಿರುತ್ತೆ. ಅಂಥವ್ರಿಗೆಲ್ಲರಿಗೂ ಕೂಡ ಈ ರೀತಿಯಾಗಿ ಏರ್ ಪ್ಯಾಕ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರ್ಬೋದು. ಇನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಪ್ರತಿಯೊಬ್ಬರು ಕೂಡ ಈ ಏರ್ ಪ್ಯಾಕ್ನ ಮಾಡ್ಕೋಬೋದು. ಯಾವ ರೀತಿಯಾಗಿ ಅಂದರೆ, ಒಂದು ಭೃಂಗರಾಜ ಗಿಡನ ನಾನು 1 ಮುಷ್ಟಿಯಷ್ಟು ತೊಗೊಂಡಿದ್ದೀನಿ. ಆದರೆ ಇದನ್ನು ಬೇರು ಸಮೇತ ತೊಗೊಳ್ಳೋದು ತುಂಬಾ ಒಳ್ಳೆಯದು. ಸೊ ಚೆನ್ನಾಗಿ ಇದನ್ನು ತೊಳೆದು ಕಟ್ ಮಾಡಿ 1 ದಪ್ಪ ನಿಂಬೆಹಣ್ಣಿನ ಗಾತ್ರದಷ್ಟು ನಲ್ಲಿಕಾಯಿನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕು. ಆ ಪೇಸ್ಟ್ನ ನಾವು ಕೂದಲ ಬುಡದಿಂದ ತುದಿ ತನಕನೂ ಹಚ್ಚಿ ಸುಮಾರು 2 ಗಂಟೆಗಳ ಕಾಲ ಹಾಗೆ ಬಿಟ್ಟು ನಾವು ಸ್ನಾನ ಮಾಡೋದ್ರಿಂದ ಇದೇ ರೀತಿಯಾಗಿ ನಾವು ಸತತವಾಗಿ ಮಾಡ್ತಾ ಬಂದರೆ ಸುಮಾರು 1 ರಿಂದ 2 ತಿಂಗಳ ಒಳಗಡೆ ನಮ್ಮ ಕೂದಲೆಲ್ಲ ಬ್ಲ್ಯಾಕ್ ಆಗ್ತಾ ಬರುತ್ತೆ. ಹಾಗೆ ಬಾಲನೆರೆ ಕೂಡ ಹೋಗುತ್ತೆ, ಡ್ಯಾಂಡ್ರಫ್ ಕೂಡ ಹೋಗುತ್ತೆ, ಇಚ್ಚಿಂಗ್ ಹೋಗುತ್ತೆ. ಹಾಗೆ ಕೂದಲ ಬುಡದಲ್ಲಿ ರಕ್ತ ಸಂಚಾರ ಸುಗಮ ಆಗೋದ್ರಿಂದ ಹೊಸ ಕೂದಲು ಹುಟ್ಟೋಕ್ಕೂ ಕೂಡ ಸಹಾಯ ಆಗುತ್ತೆ. ಹಾಗೆ ಹಳೆ ಕೂದಲು ಕೂಡ ಸದೃಢವಾಗುತ್ತೆ. ಇನ್ನು ನಾವು ಇದನ್ನು ಸಹಜವಾಗಿ ನಮಗೆ ಸಿಗಲ್ಲ ಭೃಂಗರಾಜ ಅನ್ನೋರಾಗಲಿ ಅಥವಾ ಬೆಳೆಯೋಕ್ಕಾಗಲ್ಲ ನಮ್ಮ ಮನೇಲಿ ಅನ್ನೋರಾಗಲಿ ಭೃಂಗರಾಜ ಪೌಡ್ರು ಕೂಡ ಮಾರ್ಕೆಟಲ್ಲಿ ಸಿಗುತ್ತೆ. ಅದನ್ನು ಕೂಡ ಬಳಸ್ಕೊಂಡು ಈ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರ್ಬೋದು. ಅದನ್ನು ಯಾವ ರೀತಿಯಾಗಿ ಬಳಸೋದು ಅಂತ ನೋಡೋದಾದರೆ, ಭೃಂಗರಾಜ ಪೌಡ್ರನ್ನ 2 ಚಮಚ ಹಾಗೆ ಅಲೋವೆರಾ ಜೆಲ್ 2 ಚಮಚ ಜೊತೆಗೆ ಮೊಸರು 2 ಚಮಚ ಈ ಮೂರನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಕೂದಲ ಬುಡದಿಂದ ತುದಿ ತನಕ ಹಚ್ಚಿ ಸುಮಾರು 2 ಗಂಟೆಗಳ ಕಾಲ ಹಾಗೆ ಬಿಟ್ಟು ವಾಶ್ ಮಾಡೋದ್ರಿಂದ ಈ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರ್ಬೋದು. ಯಾವುದೋ ರೀತಿಯಲ್ಲಿ ಈ ಭೃಂಗರಾಜ ಮಾತ್ರ ಕೂದಲಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಹೇರ್ ಆಯಿಲ್ ಆಗು ಬಳಸ್ಬೋದು, ಹೇರ್ ಮಾಸ್ಕ್ ಆಗು ಬಳಸ್ಬೋದು. 1-2 ನಿಮಿಷ ಹೆಚ್ಚಿ ಹಾಗೆ ಬಿಟ್ಟರೆ ನೋಡಿ ಯಾವ ರೀತಿಯಾಗಿ ಕಪ್ಪಾಗಿದೆ ಅಂತ ಹೇಳಿ. ಆದರೆ ನೀಲಿ ಭೃಂಗರಾಜ ಆದರೆ ತುಂಬಾ ಒಳ್ಳೆಯದು, ತುಂಬ ಬೇಗ ಕಪ್ಪಾಗುತ್ತೆ ಕೂಡ. ಖಂಡಿತವಾಗ್ಲೂ ವಾರದಲ್ಲಿ 1 ರಿಂದ 2 ಸಲ ಮಾಡೋದ್ರಿಂದ ಈ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರ್ಬೋದು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಬಗ್ಗೆ ನಿಮಗೆ ಯಾವುದೇ ರೀತಿಯಾದಂತಹ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿದ್ರೆ ಉತ್ತರ ಕೊಡೋ ಅಂತಹ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಂತ ಧನ್ಯವಾದಗಳೊಂದಿಗೆ ಮಮತಾ.